ಆದಿಬಣಜಿಗ ಯುವ ವೇದಿಕೆಯಿಂದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಕಳೆದ 9 ವರ್ಷಗಳಿಂದ ಸತತ ಪುರಸ್ಕಾರ ನೀಡುವ ಮತ್ತು ಸನ್ಮಾನಿಸುವ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದ ಆದಿಬಣಜಿಗ ಯುವ ವೇದಿಕೆ ಪದಾಧಿಕಾರಿಗಳ ಕಾರ್ಯವನ್ನು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಅಭಿನಂದಿಸಿದರು. ಸಮಾಜಕ್ಕೆ ವಿದ್ಯಾವಂತ ವಿದ್ಯಾರ್ಥಿಗಳು ಮತ್ತು ಯುವಕರೇ ನಿಜವಾದ ಆಸ್ತಿ. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸತ್ಕರಿಸುವುದು ಸಮಾಜದ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುವ ವೇದಿಕೆ ಅಧ್ಯಕ್ಷ ರಾಜು ಅಲ್ಬಾಳ್ ಮತ್ತು ಪದಾಧಿಕಾರಿಗಳು ನಡೆಸುತ್ತಿರುವ ಕಾರ್ಯ ಎಲ್ಲರಿಗೂ ಮಾದರಿ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸಚಿವೆ ನಿಪ್ಪಾಣಿ ಶಾಸಕಿ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸ್ಪರ್ಧೆಯಲ್ಲಿ ಹಿಂದೆ ಬೀಳುವ ಸಾಧ್ಯತೆಗಳಿವೆ ಎಂದವರು, ಇಂದಿನ ಡಿಜಿಟಲ್ ಕಂಪ್ಯೂಟರ್ ಎಐ ಯುಗದಲ್ಲಿ ಬದಲಾವಣೆಗೆ ತಕ್ಕಂತೆ ನಮ್ಮನ್ನು ನಾವು ಸಹ ಬದಲಾಯಿಸಿಕೊಳ್ಳಬೇಕಿದೆ ಎಂದರು. ಆದಿಬಣಜಿಗ ಯುವ ವೇದಿಕೆ ಅಧ್ಯಕ್ಷ ರಾಜು ಅಲ್ಬಾಳ್ ಮಾತನಾಡಿ, ಸತತ 9 ವರ್ಷಗಳಿಂದ ನಾವು ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತವರು ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಮಾಜಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಆದಿಬಣಜಿಗ ಎಲ್ಲ ಸಮಾಜ ಬಾಂಧವರು ಎಂದರು. ಅತಿಥಿಗಳಾಗಿ ಆಗಮಿಸಿದ್ದ ಮಹಾರಾಷ್ಟ್ರದ ಅಮರಾವತಿಯ ಉಪಜಿಲ್ಲಾಧಿಕಾರಿ ಸುನೀಲ್ ಟಾಕಳಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ, ಸಮಾಜದ ಮುಖಂಡ ಚಂದ್ರಶೇಖರ್ ಬಳ್ಳೊಳ್ಳಿ ಆಗಮಿಸಿದ್ದರು. ಸಾನ್ನಿಧ್ಯವನ್ನು ಶಟ್ಟರ ಮಠದ ಶ್ರೀ ಮರುಳಸಿದ್ದ ಸ್ವಾಮೀಜಿ ವಹಿಸಿ ಮಾತನಾಡಿದರು. 250ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದಲ್ಲಿ ಸತ್ಕರಿಸಿ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುವ ವೇದಿಕೆಯ ಸಿದ್ದು ಗದ್ಯಾಳ್, ಸುರೇಶ್ ಬಳ್ಳೊಳ್ಳಿ, ಸ್ವಾಗತ್ ತೋರಿ, ಚನ್ನಬಸಪ್ಪ ತೋರಿ, ಸದಸ್ಯರಾದ ಸತೀಶ್ ಪಾಟೀಲ್, ರಮೇಶ್ ಮುಚ್ಚಂಡಿ, ಅಶೋಕ್ ಮಾರಾಪುರ್, ಬಸವರಾಜ್ ಮಾದಗುಡಿ, ಸುರೇಶ್ ಅಲ್ಬಾಳ್, ಚನ್ನಬಸು ಬಳ್ಳೊಳ್ಳಿ, ರಾಜು ಮರಡಿ, ಕುಮಾರ್ ಬಿಳ್ಳೂರ್, ಪರಸು ಬಿರಾದಾರ್, ಹಣಮಂತ್ ವಣಜೋಳಿ, ಚಂದ್ರಶೇಖರ್ ಬಳ್ಳೊಳ್ಳಿ, ಧುರೀಣರಾದ ಕುಮಾರ್ ಗೊಟ್ಟಿ, ಅಪ್ಪು ತೆಲಸಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಮರುಳಸಿದ್ದ ಸ್ವಾಮಿಗಳು, ಸುಕ್ಷೇತ್ರ ದಕ್ಷಿಣ ಮಠ ಅಥಣಿ, ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ಸಚಿವರು, ಶಾಸಕರು ಅಥಣಿ ನಿಪ್ಪಾಣಿ, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ಲೋಕಸಭಾ ಸದಸ್ಯರು ಚಿಕ್ಕೋಡಿ, ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಇದು 9ನೇ ವರ್ಷದ ನಮ್ಮ ಯುವ ವೇದಿಕೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವಾಗಿದ್ದು, ನಾವು ಪ್ರತಿ ವರ್ಷ ಇನ್ನೂ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನ ಏರ್ಪಡಿಸುತ್ತಾ ಬಂದಿದ್ದೀವಿ. ಅದಕ್ಕೆಲ್ಲ ಕಾರಣೀಭೂತರಂತಂದ್ರೆ ತಾವುಗಳು, ನಮ್ಮ ಹಿಂದೆ ನಿಂತಿರುವಂತಹ ಈ ಎಲ್ಲ ಸದಸ್ಯರು ಹಾಗೂ ನಿರ್ದೇಶಕರು ಹಾಗೂ ತಮ್ಮ ಎಲ್ಲರ ಬೆಂಬಲದಿಂದ. ಇದು ಒಬ್ಬರೇ ಮಾಡುವಂತ ಕೆಲಸ ಅಲ್ಲ, ಇದೆಲ್ಲರೂ ಕೂಡಿ ಮಾಡುವಂತ ಕೆಲಸ. ಈ ಕೆಲಸವನ್ನು ನಿಮ್ಮ ತನು ಮನ ಧನದಿಂದ ನೀವೆಲ್ಲರೂ ಕೂಡ ನಮಗೆ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೀವು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತೀರಿ ಅಂತ ನನ್ನ ಭಾವನೆ. ಅದಕ್ಕೆ ನೀವು ಒಂದು ಸ್ಥಳ ಕೊಡಿ ಅಂತ ಹೇಳಿದ್ದು ಸುಮ್ಮನೆ ನಾವು ಕೇಳ್ತೀವಿ ಅವ್ರಿಗೆ. ಅದೇನು ನಾವು ಬಹಳ ಅವ್ರಿಗೆ ಪ್ರೆಷರ್ ಮಾಡಿದೆ ಅಥವಾ ಇದು ಅಂತ ಹೇಳ್ತಲ್ಲ, ಒಂದು ಸುಮ್ಮನೆ ಅವ್ರಿಗೆ ಒಂದು ಮನವಿ ಮಾಡಿದ್ವಿ. ಆ ಮನವಿ ಮಾಡಿದರೆ ಮೇಡಮ್ ಅವರು ಅವ್ರ ಭಾಷಣದಲ್ಲಿ ನಾ ಯುವ ವೇದಿಕೆಗೆ ಜಾಗ ತಗೊಳ್ಳಿಕ್ಕೆ 25 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಅವತ್ತೇ ವಾಗ್ದಾನ ಮಾಡಿದರು. ಅದಕ್ಕೆ ನಾವೆಲ್ಲರೂ ಗೆದ್ದು ಅವರಿಗೆ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುವ ಅಂತ, ಎಲ್ಲರೂ ಗೆದ್ದು ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕಂತ ಈ ಸಂದರ್ಭದಲ್ಲಿ ಮತ್ತೆ ಅಣ್ಣ ಇಬ್ರು ಬರಬೇಕು ಅಂತ ಹೇಳಿ, ಅಣ್ಣ ಸಾಹೇಬ್ರು ನಾನು ಬರಬೇಕು ಅಂತ ಹೇಳಿ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಅವ್ರು ನಮಗೆ ಕರೆದಿರ್ತಾರೆ. ಬಟ್ ಕೆಲಸದ ಒತ್ತಡದ ಮೇಲೆ ಕೆಲವೊಂದ್ಸತಿ ಬರಕ್ ಆಗ್ತದೆ, ಕೆಲವೊಂದ್ಸತಿ ಆಗಂಗಿಲ್ಲ. ಆದ್ರೆ ಇವತ್ತು ಬರಬೇಕು ಅಂತ ಅನ್ಕೊಂಡು ಇವತ್ತು ಬರ್ಲಿಲ್ಲ ಅಂದ್ರ ಏನೋ ತಪ್ಪಿಸ್ಕೋತಿದ್ವೇನೋ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಇವತ್ತು ನಾವಿಬ್ರು ಕೂಡ ಇಲ್ಲಿ ಬಂದಾಗ ಬಹಳ ಸುಂದರವಾಗಿ ಈ ಪ್ರತಿಭಾ ಪುರಸ್ಕಾರ ಸಮಾರಂಭ ನಿಜವಾಗ್ಲೂ ಕೂಡ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು 21ನೇ ಶತಮಾನ ಅಂತಂದ್ರೆ ಏನು ಅಂತಂದ್ರೆ ಕಂಪ್ಯೂಟರ್ ಯುಗ, ತಂತ್ರಜ್ಞಾನದ ಯುಗ, ಡಿಜಿಟಲ್ ಯುಗ, ವಿಜ್ಞಾನ ಯುಗ. ಸ್ವಲ್ಪ ಹಳ್ಳಿ ಕಡೆ ಬಂದ್ರ ಅಜ್ಜಿಗಳು ಕಟ್ಟಿ ಕೂತು ಮಾತಾಡ್ತಿರ್ತಾರೆ ನೋಡ್ರಿ, ಏನ್ ಕಲಿಯುಗ ಅಂತೇಳಿ.
ಇವತ್ತು 21ನೇ ಶತಮಾನದಲ್ಲಿ ಇದೊಂದು ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧಾತ್ಮಕ ಯುಗದೊಳಗ ನಾವೇನೋ ನಾವಿಲ್ಲಿ ಕೂತಂತವ್ರು, ವೇದಿಕೆ ಮೇಲೆ ಕೂತಂತವ್ರು, ನಮ್ದು ವಯಸ್ಸು 40 ಆಗಿರ್ಬೋದು, 50 ಆಗಿರ್ಬೋದು, 60 ಆಗಿರ್ಬೋದು, ಕನ್ನಡದವರು ಒಂದು ಕಾಲೇ ಮಾತು ಹೇಳ್ತಾರಲ್ಲ, ಹನ್ನೊಂದು ಹೋಗಿ ಇನ್ನೊಂದು ಉಳಿದ. ನಮ್ಮದೇನೋ ಆತು, ಆದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಮೊಮ್ಮಕ್ಕಳ ಭವಿಷ್ಯ ಏನು? ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕು ಅಂತಂದ್ರ ಒಳ್ಳೆ ಶಿಕ್ಷಣ ಅನ್ನೋದು ಬಹಳ ಮಹತ್ವದ್ದು ಅಂತೆ. ಇವತ್ತು ಪ್ರಾಸ್ತಾವಿಕ ಮಾಡಬೇಕಾದ್ರ ಐದೇ ಸರ್ ಅವ್ರು ಹೇಳಿದ್ರು, ನಮ್ಮ ಸಮಾಜ ಶ್ರೀಮಂತ ಸಮಾಜ ಅಲ್ಲ, ಮಧ್ಯಮ ವರ್ಗದ ಸಮಾಜ. ಈಗೆಲ್ಲ ಶ್ರೀಮಂತರು ಆಗಿರ್ತಾರೆ, ಅದು ಮಾಡ್ತಾರೆ. ಆದ್ರೆ ನಮ್ದು ಸಾಮಾನ್ಯ ಸಮಾಜ. ಈ ಸಾಮಾನ್ಯ ಸಮಾಜದಲ್ಲಿ ಇನ್ನೂ ಕೂಡ ಬಹಳಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇಲ್ಲದೆ ಇರೋ ಕಾರಣಕ್ಕ ಎಷ್ಟೋ ಒಳ್ಳೆ ಜಾಣ ವಿದ್ಯಾರ್ಥಿಗಳು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಅದರ ಜೊತೆಗೆ ಸೋದರಿಯಾಗಿರ್ತಕ್ಕಂಥ ಶಶಿಕಲಾತಾಯಿ ಜೊಲ್ಲೆ ಅವರಿರ್ಬೋದು, ನಾವಿರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳಿಗೆ ಇಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಇಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಇಂಥ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಇವತ್ತು ದಿವಸ ಆದಿವಾಸಿ ಸಮಾಜದ ಯುವ ವೇದಿಕೆಯ ಎಲ್ಲ ಯುವಕರು ಸೇರಿಕೊಂಡು, ಅದರಲ್ಲಿ ವಿಶೇಷವಾಗಿ ರಾಜು ಅಲ್ವಾಲ್ ಅವರು ಮತ್ತು ನಮ್ಮ ಸತೀಶ್ ಪಾಟೀಲ್ ಅಂತ ಯುವಕರು ಸೇರಿಕೊಂಡು ಎಲ್ಲ ಯುವಕರನ್ನ ಸಂಘಟಿಸಿಕೊಂಡು ಒಗ್ಗಟ್ಟಿನಿಂದ ಸಮಾಜಕ್ಕೆ ಏನಾದರೂ ಒಂದು ಒಳಿತನ್ನ ಮಾಡಬೇಕು, ಸಮಾಜಕ್ಕೆ ಒಂದು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು, ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಸಮಾಜಕ್ಕೆ ಒಂದು ಹಿತವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ತಾವೇನು ಇವತ್ತು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಇವತ್ತು ಕಳೆದ ವಾರದೇ ಸಮಾರಂಭದಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ವಿ. ಬಹುತೇಕ ಸರ್ಕಾರ ಈಗಾಗಲೇ ಈಡೇರಿದೆ. ಇದು ಮುಂದಿನ ದಿನಮಾನದಲ್ಲಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥ ಏನು ಸಂಕಲ್ಪವನ್ನು ಮಾಡಿದರೆ, ನಾವು ಈಗಾಗಲೇ 3 ಜನ ನಾವು ಈ ಬೇಡಿಕೆಯನ್ನ ಅತ್ಯಂತ ಗೌರವದಿಂದ ಇದನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ವಿ. ಮುಂದಿನ ಇದೇ ಸಮಾರಂಭದಲ್ಲಿ ಮತ್ತೆ ಆ ಒಂದು ಕಾರ್ಯಕ್ಕೆ ಯಶಸ್ವಿಸುವಂತಹ ಒಂದು ಶಕ್ತಿ ಆ ಶಿವನಿಗೆ ನಮ್ಮ 3 ಜನರಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ವರ್ಷಗಳಿಗೆ ಅದಕ್ಕೂ ಕೂಡ ನೀವು ಸಂಕಲ್ಪ ಮಾಡಿದಿರಿ, ಆ ಸಂಕಲ್ಪ ಸಿದ್ಧಿ ಆಗ್ತಿದೆ. ಯಾರು ಒಂದು ಎಷ್ಟು ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿದಿರಿ, ಕೊಡುಗೆ ದಾನಿಗಳಾಗಿರಿ, ಅಂತ ಕೊಡುಗೆ ದಾನಿಗಳಿಂದ ಆಗಲಿ ಮುಂದಿನ ನಿರ್ಮಾಣದ ಕಾರ್ಯಕ್ರಮಕ್ಕೆ ತಮ್ಮ ಶಕ್ತಿಯನ್ನು ತುಂಬಿ